ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಗ್ಯಾರಂಟಿನ ಕೊಡ್ತಾ ಇರೋದು ಬಡವರಿಗೆ, ಇದು ಬಿಜೆಪಿ ಜೆಡಿಎಸ್ಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಹಣವನ್ನ ಕೊಡ್ತೀವಿ ನಾವು, ಸ್ವಲ್ಪ ತಡವಾಗ್ಬೋದು ಒಂದು. ಇನ್ನೊಂದು ಏನಂತಂದ್ರೆ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಬಡವರಿಗಿಂತ ಯೋಜನೆಗಳು ಮಾಡಿದಾಗ ಹೊರೆ ಆಗೇ ಆಗುತ್ತೆ, ನಾವು ಕೊಡ್ತೀವಿ, ಇದನ್ನ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಬಿಜೆಪಿ ಜೆಡಿಎಸ್ ಅಂತ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಹೇಳಿದ್ದಾರೆ. ಸನ್ಮಾನ್ಯ ಗೃಹ ಸಚಿವರು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದರೆ ಪತ್ರಿಕೆಯಲ್ಲಿ ನೋಡಿದೆ. ಆದ್ರೆ ನುಡಿದಂತೆ ನಡೆಯುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ರೆಕಾರ್ಡ್ ತೆಗೆದು ನೋಡಿದ್ರೆ ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಹೇಳಿದ್ರು. ಆದ್ರೆ ಈಗ ಯೂಟರ್ನ್ ಹೊಡಿತಾ ಇದ್ದಾರೆ. ಅವರಲ್ಲಿ ಸ್ಪಷ್ಟತೆ ಇಲ್ಲ. ನಮ್ಗೆ ಯಾಕೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ? ನಾನ್ ಬಂದಿರೋದೇ ಇವತ್ತು ರಾಜ್ಯದ ಜನತೆ ಪರವಾಗಿ ಅವ್ರು ಕೊಟ್ಟಂತ ಕಮಿಟ್ಮೆಂಟ್ ಅವ್ರು ಕೊಡ್ಸಕ್ಕೆ ನಾನು ಇವತ್ತು ಪ್ರೆಸ್ ಮೀಟ್ ಕರೆದಿರೋದು. ಅಟ್ಲೀಸ್ಟ್ ಅವ್ರು ಕೊಟ್ಟಂತ ಮಾತು ಫುಲ್ಫಿಲ್ಮೆಂಟ್ ಆಗ್ಲಿ ಅನ್ನೋದು ನನ್ನ ಬಯಕೆ. ನೇರವಾಗಿ ಇವಾಗ ಏನಾಗಿದೆ, ಈ ಟೆಂಡರ್ಗಳು ಮತ್ತೊಂದು ಇನ್ನೊಂದು ಫ್ಲೋಟ್ ಮಾಡಿದಾಗ ಕಮಿಷನ್ ಬರುತ್ತೆ. ಆದ್ರೆ ಈಗ ನಾನು ಪ್ರಾರಂಭಿಕವಾಗಿ ಹೇಳದ್ನಲ್ಲ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ DBT ಅಂತಕ್ಕಂಥ ಇಂಪ್ಲಿಮೆಂಟೇಷನ್ ಏನಾಗಿದೆ, ನೇರವಾಗಿ 2,000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಅವ್ರ ಖಾತೆಗಳಿಗೆ ಜಮಾ ಆಯ್ತು ಅಂದ್ರೆ ನಾನಂತೂ ಬಹಳ ತೃಪ್ತಿ ಪಟ್ಕೊಳ್ತೀನಪ್ಪ. ಆ ಸಂಖ್ಯೆನಲ್ಲಿ ನಾನಿದ್ದೀನಿ, ತೃಪ್ತಿ ಪಟ್ಕೊಳ್ತಕ್ಕಂಥ ಸಂಖ್ಯೆನಲ್ಲಿ. ದಯಮಾಡಿ ಈ ನಾಡಿನ ಹೆಣ್ಮಕ್ಳು ಮೋಸ ಮಾಡೋದು ಬೇಡ. ಬಿಜೆಪಿ JDS ಜೊತೆಲಿದ್ದೀವಿ. ನಿಮ್ ಕಮಿಟ್ಮೆಂಟ್ ಏನಿದೆ ಕಮಿಟ್ಮೆಂಟ್ ಫುಲ್ಫಿಲ್ಮೆಂಟ್ ಮಾಡಿ. ಅಂತ ಅನಿವಾರ್ಯ ಪರಿಸ್ಥಿತಿಗೆ ಸೃಷ್ಟಿ ಆಯ್ತು ಅನ್ನೋದೇ ಆದರೆ, ಅಂತ ಅನಿವಾರ್ಯತೆ ಬಂದು ನಮ್ಮ ಎದುರು ನಿಲ್ತೆ ಅನ್ನೋದಾದ್ರೆ ನಾವು ಬೀದಿಗೆ ಇಳಿಲೇಬೇಕಾಗ್ತದೆ ಅಲ್ಟಿಮೇಟ್ಲಿ.